ಮುಂದಿನ 5 ದಿನಗಳವರೆಗೆ ಭಾರೀ ಆಗುವ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ವಿ. ಸೊ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗ ಇರುವುದರಿಂದ ಇದು ಜುಲೈ 17ರಿಂದ ಜುಲೈ 21ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದ. ಪ್ರಮುಖವಾಗಿ ಪೂರ್ವದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕೊರತೆ ಇದೆ. ಎಲ್ಲಿ ವಾಯುವಿನ ಒತ್ತಡ ಕಡಿಮೆ ಇರ್ತೈತಿ ಅಲ್ಲಿ ಮಳೆ ಬರುವ ಅತಿ ಭಾರಿ ಮಳೆ ಆಗುವುದರಿಂದ ರೈತರಿಗೆ ಅನಾನುಕೂಲತೆಗಳು ಆಗ್ಬೋದು. ಎಲ್ಲಿ ನೋಡಿದ್ರು ನೀರು ನೀರು ನೀರು, ಎಲ್ಲಿ ನೋಡಿದ್ರು ನೀರೇ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಮಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಇತ್ತೀಚೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗ್ತಾ ಇದೆ. ಒಂದ್ ಕಡೆ ನೋಡಿದ್ರೆ ಮರಗಳು ಮಳೆಯಿಂದಾಗಿ ಉರುಳು ಬೀಳ್ತಾ ಇದೆ, ಇನ್ನೊಂದ್ ಕಡೆ ನೋಡಿದ್ರೆ ಪ್ರವಾಹಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದ್ರೆ ಆತಂಕ ಆಗೋದು ಸಹಜನೇ. ಸೊ ಇವಾಗ ಕರ್ನಾಟಕದ ಹವಾಮಾನ ಯಾವ ರೀತಿ ಆಗಿದೆ, ಸೊ ಆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇವತ್ತಿಗೆ ನಮ್ಮೊಂದಿಗಿದ್ದಾರೆ ಬೆಂಗಳೂರು ಹವಾಮಾನ ಕೇಂದ್ರದ ವಿಜ್ಞಾನಿಗಳು. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಮಳೆ ಎಲ್ಲಿ ನೋಡಿದ್ರು ಮಳೆ ಆಗ್ತಾ ಇದೆ, ಎಲ್ಲಿ ನೋಡಿದ್ರು ಗಿಡಗಳು ಬೀಳ್ತಾ ಇದೆ, ಪ್ರವಾಹ ಬರ್ತಾ ಇದೆ. ಸೊ ಈಗ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಮಳೆ ಇದೆ ಸರ್? ಇವಾಗ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಜುಲೈ 17ರಿಂದ ಜುಲೈ 21ರವರೆಗೆ ಈ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಆದರೆ ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳಿಗೆ ಹಗುರದಿಂದ ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವುದಲ್ಲದೆ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ವಿ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ವಿ. ಉಳಿದ ಜಿಲ್ಲೆಗಳಿಗೆ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ ಈ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಈ ಮಳೆಯಾಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕರಾವಳಿಯ ಉದ್ದಕ್ಕೂ ಆಳವಾದ ಟ್ರಫ್ ಇದೆ. ಮತ್ತು ಇದು ಅಲ್ಲದೆ ಮತ್ತು ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗ ಇರುವುದರಿಂದ ಇದು ಈ ಗಾಳಿಯಿಂದ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆಯನ್ನು ತರುತ್ತದೆ. ಮತ್ತು ಮುಂದಿನ 5 ದಿನಗಳವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಜುಲೈ 17ರಿಂದ ಜುಲೈ 21ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದ. ಓಕೆ ಸರ್, ಇವಾಗ ನಮ್ಮ ಬೆಂಗಳೂರಲ್ಲಿ ಯಾವ ರೀತಿ ಮಳೆ ಇದೆ? ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದ. ಓಕೆ, ಹವಾಮಾನ ಇಲಾಖೆ ಏನು ಹೇಳುತ್ತೆ ಈ ಮಳೆ ಬಗ್ಗೆ? ಈ ಮಳೆ ಮುಂದಿನ ಒಂದು 5 ದಿವಸಗಳವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಜುಲೈ 17ರಿಂದ ಜುಲೈ 21ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 17ರಿಂದ ಜುಲೈ 21ರವರೆಗೆ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಅದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ಬೋದು ಮತ್ತು ಅತ್ಯಂತ ಭಾರಿ ಮಳೆಯೂ ಆಗುವ ಸಾಧ್ಯತೆಗಳದವು. ಇವತ್ತು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಕೊಟ್ಟಿದ್ರೆ ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ನಾವು ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದೀವಿ. ಮುಂದೆ ನಾಳೆಯಿಂದ ಜುಲೈ 18ರಿಂದ ಜುಲೈ 21ರವರೆಗೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಮುಂದೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಜುಲೈ 17ರಿಂದ ಜುಲೈ 21ರವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಸರ್, ಯಾವ ತಿಂಗಳು ಮಳೆ ಜಾಸ್ತಿ ಹೆಚ್ಚಾಗಿ ಆಗುತ್ತೆ, ಅದು ಮುನ್ಸೂಚನೆ ಏನು? ಜಾಸ್ತಿ ಮಳೆ ಆಗೋದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ. ಕಳೆದ ಒಂದು 15 ದಿವಸದಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿತ್ತು. ಮಳೆಯ ಪ್ರಮಾಣ ಪ್ರಮುಖವಾಗಿ ಪೂರ್ವದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕೊರತೆ ಇದೆ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆಯಾಗಿದೆ.
ಮುಂದಿನ ದಿನಗಳಲ್ಲಿ ಈ ಒಂದು ಪೂರ್ವದ ಜಿಲ್ಲೆಗಳಲ್ಲಿ ಕೂಡ ಇನ್ನೂ 5 ದಿವಸ ಮಳೆ ಬರುವ ಸಾಧ್ಯತೆಗಳು ಅದಾವೆ. ಓಕೆ ಸರ್, ಇವಾಗ ಮಳೆ ಬರ್ತಾ ಇದೆ ಅಂದರೆ ಮಳೆ ಯಾವ ರೀತಿ ಬರುತ್ತೆ, ಯಾವ ರೀತಿಯಾಗಿ ಅಂದರೆ ಅದರ ತಂತ್ರಜ್ಞಾನ ಯಾವುದು ಬಳಕೆ ಮಾಡ್ತೀರಾ ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹೆಂಗೆ ಮಳೆ ಬರೋದನ್ನು ಗುರುತಿಸ್ತೀರಿ ನೀವು? ಮೊದಲು ಜಗತ್ತಿನಾದ್ಯಂತ ಎಲ್ಲ ವೀಕ್ಷಣಾಲಯಗಳಿಂದ ಮೆಟ್ರೋಲಜಿಕಲ್ ಅಬ್ಸರ್ವೇಟರಿಲಿಂದ ಸರ್ಫೇಸ್ ಡೇಟಾ ನಾವು ಕಲೆಕ್ಟ್ ಮಾಡ್ತಾರೆ. ಇದು ಮಳೆ ಇರ್ಬೋದು, ರೇನ್ಫಾಲು, ಟೆಂಪ್ರೇಚರು, ವಿಂಡ್ ಡೈರೆಕ್ಷನ್ನು, ವಿಂಡ್ ಸ್ಪೀಡು, ಕ್ಲೌಡ್ಸು, ಇವನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡ್ತೀವಿ ಎಲ್ಲ ಕಡೆಯಿಂದ. ಮತ್ತು ಅದು ಅಲ್ಲದೆ ಅಪ್ಪರ್ ಏರ್ ಅಬ್ಸರ್ವೇಟರಿಲಿಂದ RSRW ಅಂತ ಕರಿತೀವಿ. ನಾವು ಬಲೂನ್ ಬಿಟ್ಟು ನಾವು ಅಪ್ಪರ್ ಏರ್ ಡೇಟಾ ತೊಗೊತೀವಿ, ಆ ಡೇಟಾನ ಯೂಸ್ ಮಾಡ್ತೀವಿ. ಮತ್ತು ಸ್ಯಾಟಲೈಟ್ ಡೇಟಾ, ರೇಡಾರ್ ಡೇಟಾ, ಈ ಎಲ್ಲ ಡೇಟಾ ನಾವು ಕ್ರೋಢೀಕರಿಸಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಈ ವಿಶ್ಲೇಷಣೆ ಮಾಡೋದರಿಂದ ನಾವು ಯಾವ್ಯಾವ ಪ್ರದೇಶದಲ್ಲಿ ವಾಯುವಿನ ಒತ್ತಡ ಹೆಚ್ಚಿಗೆ ಐತಿ, ಯಾವ್ಯಾವ ಪ್ರದೇಶದಲ್ಲಿ ವಾಯುವಿನ ಒತ್ತಡ ಕಡಿಮೆ ಐತಿ, ಎಲ್ಲಿ ವಾಯುವಿನ ಒತ್ತಡ ಕಡಿಮೆ ಇರ್ತೈತಿ ಅಲ್ಲಿ ಮಳೆ ಬರುವ ಸಾಧ್ಯತೆಗಳು ಇರ್ತಾವೆ. ಮತ್ತು ಆ ವಾಯುವಿನ ಒತ್ತಡ ಕಡಿಮೆ ಆದಾಗ ಅದ್ರ ಜೊತೆಗೆ ಎತ್ತರದಲ್ಲಿ 3.1 ಮತ್ತು 5 ಕಿಲೋಮೀಟರ್ ತನಕ ಹೆಂಗೆ ಯಾವ ರೀತಿ ಸರ್ಕ್ಯುಲೇಷನ್ಸ್ ಇರ್ತಾವೆ ಅನ್ನೋದ್ರ ಮೇಲೆ ಮಳೆ ಎಷ್ಟು ಬರ್ಬೋದು ಅನ್ನೋದು ನಾವು ಪತ್ತೆ ಹಚ್ತೀವಿ. ಓಕೆ ಸರ್, ಇವಾಗ ಎಲ್ಲಿ ನೋಡಿದ್ರು ಮಳೆ ಆಗ್ತಾ ಇದೆ, ಇದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಇದೆ ಅಥವಾ ಅನಾನುಕೂಲ ಇದೆ, ಯಾವ ರೀತಿ ಇದೆ? ಕರಾವಳಿ ಜಿಲ್ಲೆ ಮತ್ತು ಮಲೆನಾಡಿನ ಜಿಲ್ಲೆಗಳಿಗೆ ಆಗಲೇ ಮಳೆ ಜಾಸ್ತಿ ಆಗ್ತಾನೆ ಐತಿ. ಮತ್ತು ಕೆಲವೊಂದು ಅತಿ ಭಾರಿ ಮಳೆ ಆಗುವುದರಿಂದ ರೈತರಿಗೆ ಅನಾನುಕೂಲತೆಗಳು ಆಗ್ಬೋದು. ಆದರೆ ಪೂರ್ವದ ಜಿಲ್ಲೆಗಳಲ್ಲಿ ಅಂದ್ರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಈ ರೈತರ ಈ ಮಳೆ ಬೇಕಾಗಿತ್ತು. ಈ ಒಂದು ಹಗುರದಿಂದ ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳು ಅದಾವೆ ಈ ಒಂದು ವಾರದಾಗ. ಓಕೆ ಸರ್, ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲೆಲ್ಲಿ ಯಾವ ರೀತಿ ಮಳೆ ಆಗುತ್ತೆ ಅಂದರೆ ರಾಜ್ಯದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಳೆ ಇರಲಿದೆ, ಎಲ್ಲಿ ಯೆಲ್ಲೋ ಅಲರ್ಟ್ ಇದೆ, ಎಲ್ಲಿ ರೆಡ್ ಅಲರ್ಟ್ ಇದೆ ಅಂತ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.